ಥ್ಯಾಂಕ್ಸ್ ಹರೀಶ್. ಥ್ಯಾಂಕ್ಸ್ ಯಾಕ? ಅಲ್ಲ, ಅದು ನಾ ಇಷ್ಟೆಲ್ಲ ಮಾಡಿದ್ಮೇಲೂ ನೀನು ನನಗೆ ಪೊಲೀಸರ ಕಡೆಯಿಂದ ಬಿಡುಗಡೆ ಕೊಡಿಸಿದಿ. ಆಮೇಲೆ ನನಗೆ ಮೋಸ ಮಾಡಿದ್ದಂಥ ನನ್ನ ಗಂಡ, ಅತ್ತಿ, ಅವರಮ್ಮ ಎಲ್ಲರಿಗೂ ನೀನು ಶಿಕ್ಷೆ ಕೊಡ್ಸೋಕೆ ಪ್ರಯತ್ನ ಪಟ್ಟು ಅವರಿಗೆಲ್ಲ ಈಗ ಸರಿಯಾದ ಶಿಕ್ಷೆನೇ ಆಗ್ತೈತಿ. ಅಷ್ಟೇ ಅಲ್ಲ, ಮುಂದೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಕತ್ತಕ್ಕೀಗ ಭರವಸೆನೂ ನೀನು ತುಂಬಕತ್ತಿದ್ದಿ. ಇಲ್ಲಿ ನೋಡ್ ಸುಮಾ, ಇಷ್ಟು ದಿವಸ ನೀನು ಏನು ಹೇಳಿದ್ರು ಕೇಳೋ ಅಂತ ಪರಿಸ್ಥಿತಿ ಒಳಗಿರಲಿಲ್ಲ. ಆವಾಗ ನೀನು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಿ ಅಂದಿದ್ರೆ ಇವತ್ತು ನಿನ್ನ ಜೀವನ ಹಿಂಗಾಗಿರ್ತಿರ್ಲಿಲ್ಲ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗ್ತೈತಿ. ಆಗಿದ್ದನ್ನ ನೆನೆಸ್ಕೊಂಡು ಕೊರುಕೊಂತ ಕುಂದ್ರಕ್ಕಾಗೋದಿಲ್ಲ. ಇನ್ನು ಮುಂದರ ಚಂದಗಿ ಗಟ್ಟಿಯಿಂದ ಜೀವನ ಮಾಡು. ಹರೀಶ್, ನನಗೊಂದು ಹೆಲ್ಪ್ ಮಾಡ್ತೀರಾ? ಸುಮಾ, ನನ್ನ ಕೈಯಾಗ ಆಗುವಂಥದ್ದಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೇನೆ. ಅದು ಅದು ನನಗೆ ನನ್ನ ಮಕ್ಕಳನ್ನ ಕೊಡ್ತೀರಿ? ಸುಮಾ, ಅದು ಹೆಂಗಾಗ್ತೈತೆ ಹೇಳಿ ನೋಡೋಣ. ಅವರೆಲ್ಲ ಈಗ ಮನೆ ಒಳಗಡೆ ಅಡ್ಜಸ್ಟ್ ಆಗ್ಯಾರ. ಈಗ ಫುಲ್ ಫ್ಯಾಮಿಲಿ ಎಲ್ಲ ಬಿಟ್ಟು ನಿನ್ನ ಹತ್ರ ಬರೋದಂದ್ರೆ ಏನು ಹೇಳಿ ನೋಡೋಣ. ಅದು ಅಂದ್ರೆ ನಾನು ಒಬ್ಬಂಟಿ ಜೀವನ ನಡೆಸ್ಬೇಕಾ? ಸುಮಾ, ಇದೆಲ್ಲ ಆಯ್ಕೆ ನಿಂದ ಆಗಿತ್ತಲ್ಲ. ನಾನು ಅವತ್ತು ನಿನಗೆ ಅಷ್ಟೆಲ್ಲ ತಿಳಿಸಿ ಹೇಳಿದೆ. ನಮ್ಮಪ್ಪ ಅಮ್ಮ, ನಿಮ್ಮಪ್ಪ ಅಮ್ಮ ಪ್ರತಿಯೊಬ್ಬರು ತಿಳಿಸಿ ಹೇಳಿದ್ರು. ಕೇಳೋ ವ್ಯವಧಾನ ನಿನ್ನೊಳಗಡೆ ಇರಲಿಲ್ಲ. ಒಳ್ಳೆ ಮೋಹದೊಳಗಡೆ ಬಿದ್ದಂಗ ನೀನು ಆ ಪಾಶಕ್ಕೆ ಸಿಲುಕಿ ನಿನಗೇನು ಮಾಡಾಕತಿ, ನಿನಗೇನು ಆಗಕತ್ತೈತಿ ಅನ್ನೋದನ್ನ ಮರ್ತು ಬಿಟ್ಟಿದ್ದಿ. ಅಷ್ಟೇ ಯಾಕ, ನೀ ಹೋದ್ಮೇಲೆ ನಾನು ಹುಚ್ಚಿನಾಗ ಅಲ್ದಾಡಿದ್ದ ಬಂತು. ಅವಾಗ ನಿನಗೆ ಇದು ಯಾವುದ್ರ ಬಗ್ಗೆನೂ ಪರಿವೇ ಇರಲಿಲ್ಲ. ನನಗೆ ನನ್ನ ಮಕ್ಕಳು ಮುಂದಿನ ಜೀವನದ ಭವಿಷ್ಯ ನೆನೆಸ್ಕೊಂಡು, ನಮ್ಮಪ್ಪ ಅಮ್ಮನ ನನ್ನನ್ನು ನೆನೆಸ್ಕೊಂಡು ನನಗೆ ಈ ಭೂಮಿ ಇಲ್ಲೇ ಬಾಯಿ ಬಿರಿಬಾರ್ದ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಮನಸ್ಸಿಗೆ ನೋವಾಗಿತ್ತು. ಡೈವರ್ಸ್ ಆದ್ಮೇಲೂ ಸಹಿತ ನೀನು ಬರ್ಬೋದು ಅಂತ ನಾನು ಕಾದೆ. ನೀನು ಬದಲಾಗ್ತಿದ್ದಿ, ನನ್ನಿಂದ ಮಕ್ಕಳಿಂದ ದೂರ ಹೋದಿ ಅಂತ ಅಂದ್ರೆ ಒಂದೆರಡು ಮೂರು ದಿವಸಕ್ಕೆ ನಿನಗೆಲ್ಲ ಅರ್ಥ ಆಗ್ತೈತಿ ಅಂತ ಅನ್ಕೊಂಡು ಕಾದೆ. ಆದ್ರೆ ಅವಾಗ ನನಗೆ ಯಾವುದೇ ರೀತಿ ನಿನ್ನ ಕಡೆಯಿಂದ ಪಾಸಿಟಿವ್ ಆನ್ಸರ್ ಬರಲಿಲ್ಲ. ಇನ್ಫ್ಯಾಕ್ಟ್ ನಿನಗೆ ನಿನ್ನ ಲೈಫ್ ಬಗ್ಗೆನೇ ಯೋಚನೆ ಆಗ್ಬಿಟ್ಟಿತ್ತು. ನಾನು ಅವಾಗ ಭಾಳ ನೋತಿದ್ದೇನೆ ಸುಮಾ. ಈಗ ನಿನಗೆ ಹೆಲ್ಪ್ ಮಾಡಕತ್ತೇನೆ ಅಂತ ಅಂದ್ರೆ ಮುಂಚಿನ ಒಂದು ಜೀವನದ ಬಾಂಡಿಂಗ್ ಇತ್ತಲ್ಲ ನಮ್ಮಿಬ್ಬರ ಮಧ್ಯ, ಅದು ಒಂದೇ ರೀಸನಿಗೆ ನಾನು ಇವತ್ತು ನಿನಗೆ ಹೆಲ್ಪ್ ಮಾಡತ್ತೀನಿ. ಅದು ಬಿಟ್ಟರೆ ನಿನಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಅಂಥದ್ದು ನೀನು ನನಗೇನು ಮಾಡಿಲ್ಲ. ಹೌದು ಹರೀಶ್, ನನ್ನಿಂದ ನಿನಗೆ ಯಾವುದೇ ರೀತಿ ಖುಷಿ ಸಿಕ್ಕಿಲ್ಲ. ಬರೀ ತಪ್ಪ ಮಾಡ್ಕೊಂತ ಬಂದ್ಬಿಟ್ಟೆ. ಇವತ್ತ ನನ್ನ ಜೀವನ ಹಿಂಗಾಗಕ್ಕೆ ಕಾರಣ ಆ ಮೈಕ್. ಅವನ ಮೇಲೆ ಯಾಕಪ್ಪ ಅದ ಹಾಕ್ತಿ ಸುಮಾ? ನಿನಗೆ ಗೊತ್ತಿರ್ಬೇಕಲ್ಲ. ಏನೋ ನೀನು ನನ್ನನ್ನು ಮದುವೆ ಆಗೋದಕ್ಕಿಂತ ಮುಂಚೆನ ಅವನನ್ನ ಇಷ್ಟಪಟ್ಟಿದ್ದಿ ಅಂತ ಅಂದಿದ್ರೆ ಏನೋ ಹೌದು ಅನ್ಬೋದಿತ್ತು. ಆದ್ರೆ ನೀ ಮಾಡಿದ್ದೇನೋ ಒಂದು ಹಳ್ಳಿ ಒಳಗಡೆ ಹುಟ್ಟಿ, ಒಂದು ಸುಸಂಸ್ಕೃತ ಫ್ಯಾಮಿಲಿ ಒಳಗಡೆ ಹುಟ್ಟಿ ಬೆಳೆದಂತ ಹುಡುಗಿ ನೀನು. ಹೆಂಗಿದ್ದಿ? ಅಲ್ಲಿಂದ ನಿನಗ ನಮ್ಮನೆ ಅಂತ ಮನಿ ಸಿಕ್ತು. ಒಪ್ಕೊಂತೇನೆ, ನಮ್ಮಮ್ಮ ಅಷ್ಟು ಕಷ್ಟ ಇದ್ರು. ಆದ್ರೂ ನಿನ್ನ ಆಸೆಗಳಿಗೆ ಯಾರೂ ಅಡ್ಗಾಲ್ ಹಾಕ್ತಿರ್ಲಿಲ್ಲ. ನಾನು ನಿನಗ ಎಷ್ಟು ಸಪೋರ್ಟ್ ಮಾಡಿದೆ. ನೀನ ಇನ್ನೂ ಹಿಂಜರಿತಿದ್ದಿ. ನನಗೆ ಆ ಹಿಂಜರಿಕೆ ಅನ್ನೋದಿರ್ಲಿಲ್ಲ. ನಿನಗ ಒಂದು ಒಳ್ಳೆ ಸ್ಥಾನದೊಳಗಡೆ ನೋಡ್ಬೇಕು ಅಂತಂದ ಹೇಳಿ ಏನೇನು ಕೊಡಿಸ್ಬೇಕಿತ್ತಲ್ಲ ಟ್ರೈನಿಂಗು, ಅದನ್ನೆಲ್ಲ ಕೊಡಿಸಿದೆ. ಜಾಬ್ ತಗೊಂಡು ಸಕ್ಸಸ್ಫುಲ್ ವುಮೆನ್ ಆದಿ, ಮತ್ತೆ ನಮ್ಗಂತಂದ ಹೇಳಿ 2 ಮಕ್ಳಿದ್ವು, ಸುಖಿ ಸಂಸಾರ ಆಗಿತ್ತು. ಆ ಟೈಮ್ನಾಗ ನಿನಗ ಇನ್ನೊಬ್ಬನ ಹತ್ರ ಯಾಕೆ ನೋಡಂತ ಅಂದ್ರು. ನೀನ್ ಮಾಡಕತ್ತಿದ್ದು ತಪ್ಪು ಅಂತ ಅವಾಗ ನಿನಗೆ ಅನಿಸ್ಲಿಲ್ಲ ಸುಮಾ? ನಿಜ ಹೇಳು. ಅವತ್ತು ನೀನೇನಾರ ಈ ರಾಂಗ್ ಡಿಸಿಷನ್ ತಗೊಂಡಿದ್ದಿಲ್ಲ ಅಂದಿದ್ರ ಇವತ್ತು ನಮ್ಮಿಬ್ರು ಜೀವನ ಚೆನ್ನಾಗಿರ್ತಿತ್ತು. ನನ್ನ ಮಕ್ಳಿಗೂ ರಿಯಲ್ ತಾಯಿ ಸಿಕ್ಕಿರ್ತಿದ್ಲು. ಹಂಗಂತಂದ ಹೇಳಿ ಈಗ ಅವರಿಗೆ ನನ್ನ ಪ್ರತಿಭಾ ಚಂದ ನೋಡ್ಕೊಳಕತ್ತಿಲ್ಲ ಅಂತಲ್ಲ, ಆಕಿನೂ ಚೆನ್ನಾಗಿ ನೋಡ್ಕೊಳತ್ತಾಳ. ಆದ್ರೂ ಒಂದೊಂದ್ಸರಿ ಅನಿಸ್ತಿತ್ತು ನೀನು ಅದೇ ರೀತಿಯಾಗಿ ಟೇಕ್ ಕೇರ್ ಮಾಡಿದ್ರಿ ಇವತ್ತ ನಮ್ಮ ಪರಿಸ್ಥಿತಿ ಈ ರೀತಿ ಇರ್ತಿರ್ಲಿಲ್ಲ. ನಮ್ದು ಅನ್ನೋದಕ್ಕಿಂತ ನಿನ್ನ ಪರಿಸ್ಥಿತಿ ಹಿಂಗಿರ್ತಿರ್ಲಿಲ್ಲ. ನನಗೇನು ರಿಗ್ರೆಟ್ ಇಲ್ಲಪ್ಪ. ಯಾಕಂತಂದ್ರ ಪ್ರತಿಭಾ ಅನ್ನೋ ಹುಡುಗಿ ಸಿಕ್ಕಾಳ, ಆಕಿ ನನ್ನ ಭಾಳ ಟೇಕ್ ಕೇರ್ ಮಾಡ್ತಾಳ. ಇದನ್ನೆಲ್ಲ ನಿನಗ ಉಳಿಸ್ಬೇಕು ಅಂತ ನಾ ಹೇಳಕತ್ತಿಲ್ಲ. ಆಕಿ ನನ್ನ ಸಲುವಾಗಿ ಒಂದು ಕೆಲಸ ಇದ್ರು ಸಹಿತ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದ್ರ ಸಲುವಾಗಿನ ತಾನು ಕೆಲಸ ಮಾಡಕತ್ತಿದ್ದನ್ನ ಬಿಟ್ಟು ನನ್ನ ಮಕ್ಕಳನ್ನ, ಆಕಿನ ಮಗನ್ನ ನೋಡ್ಕೊಳತ್ತಾಳ. ಆಮೇಲೆ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ, ಯಾವ್ದೇ ಕಾರಣಕ್ಕೂ ಆಕಿ ನಮ್ಮ 3 ಮಕ್ಕಳ ಮಧ್ಯ ಯಾವತ್ತೂ ಭೇದ ಭಾವ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ಈಗ ನಮ್ಮ ಮನಿ ಸ್ವರ್ಗ ಆಗೈತಿ. ಸಾರಿ ಹರೀಶ್, ಅದೇನೋ ಅಂತಾರಲ್ಲ, ಬಂಗಾರನ ಕಳ್ಕೊಂಡ್ಮೇಲೆ ಹುಡುಕಿದ್ರೆ ಸಿಗ್ತೈತಾ? ಸರಿ ಬಿಡು, ಈಗ ಅದನ್ನೆಲ್ಲ ನೆನೆಸ್ಕೊಂಡು ಮುಂದಿನ ಜೀವನ ಹಾಳು ಮಾಡ್ಕೊಂಡು ಕೊರಕೊಂತ ಕುಂದ್ರಬೇಡ. ಈಗ ಮುಂದೆ ಏನ್ ಮಾಡ್ಬೇಕಂತ ಮಾಡಿದಿ? ನೋ ಹೋಪ್ಸ್. ಇಲ್ಲಿ ನೋಡು ಸುಮಾ, ನೀ ಯಾವತ್ತೂ ನನ್ನ ಮಾತು ಕೇಳಿಲ್ಲ. ಈಗ ಕೇಳ್ತಿ ಅನ್ನೋ ಒಂದೇ ಒಂದು ಚಿಕ್ಕ ಭರವಸೆ ಮೇಲೆ ಕೇಳಾತೀನಿ. ನಾ ಹೇಳ್ದಂಗೆ ಮಾಡ್ತೀಯಾ? ಏನ್ ಹರೀಶ್ ಅದು? ಮೊದಲು ನಿಮ್ಮ ಮನೆಗೆ ಹೋಗೋಣ ನಡಿ. ಏನು ನಮ್ಮನಿಗ? ಬೇಡಪ್ಪ, ಅಪ್ಪ ನನಗೆ ಸರಿ ಮನಿಗೆ ಸೇರಿಸ್ಕೊಳ್ದಿಲ್ಲ. ಅದು ಇಷ್ಟೆಲ್ಲ ಆಗೈತಿ ಅಂತ ಅಂದ್ರ ತುಂಡು ತುಂಡು ಮಾಡಿ ಕಡದು ಬಿಸಾಕ್ಬಿಡ್ತಾನ. ಇಲ್ಲಿ ನೋಡು ಸುಮಾ, ಇದ ಭ್ರಮೆ ಒಳಗಡೆ ಇದ್ರೆ ನೀನು ನಿನ್ ಜೀವನ ನಡ್ಸಕ್ ಆಗೋದಿಲ್ಲ. ನಡಿ ಮೊದಲು ಅವ್ರ ಹತ್ರ ನಾನು ಮಾತಾಡ್ತೇನೆ. ಬೇಡ ಬೇಡ ಹರೀಶ್, ನಾನು ಬರಲ್ಲ. ನಿಜವಾಗ್ಲೂ ಅವ್ರ ಹತ್ರ ಹೋಗಿ ನಾನು ಬರೀ ಅವಮಾನನ ಅನುಭವಿಸ್ಬೇಕು. ಅವರು ಏನೋ ಒಂದು ಆಸೆಯಿಂದ ನನ್ನ ಮದುವೆ ಮಾಡಿಕೊಟ್ರು, ಆದ್ರೆ ಅವ್ರ ಆಸೆಗೆ ನಾನು ತಣ್ಣೀರು ಎರಚ್ಬಿಟ್ಟೆ. ಪ್ರತಿ ಸಲಿನೂ ನಾನು ಅವ್ರಿಗೆ ಮೋಸ ಮಾಡಕತ್ತೀನಿ. ಬೇಡ, ಅವ್ರಿಗೆ ಮುಖ ತೋರಿಸೋಂಥ ಯೋಗ್ಯತೆ ನನ್ನಲ್ಲಿಲ್ಲ. ಸುಮಾ, ಈಗ ಸುಮ್ಮನೆ ನನ್ನ ಜೊತೆಗೆ ಬಾ, ಇಲ್ಲ ಅಂದ್ರೆ ನಾನು ಹೋಗ್ಬಿಡ್ತೇನೆ ನೋಡು. ಸರಿ ಹರೀಶ್, ನಿನ್ಗೆ ಹೆಂಗ ಅನಿಸುತ್ತೋ ಹಂಗೆ ನೀನು ಮಾಡು. ಸುಮಾ, ನಾನು ನೀನು ಗಂಡ ಹೆಂಡತಿ ಅಲ್ಲ, ನನಗೆ ಗೊತ್ತು. ಆದ್ರೆ ಆಸ್ ಅ ಫ್ರೆಂಡ್ ಆಗಿ, ವೆಲ್ ವಿಷರ್ ಆಗಿ ನಿನ್ನ ಲೈಫ್ ಒಳಗಡೆ ನಾನು ಇರ್ತೇನೆ ಆತಾ? ಸುಮಾ, ಸುಮಾ, ಯಾಕ ಏನಾತ? ಏನಿಲ್ಲ ಹರೀಶ್. ಇಲ್ಲಿ ನೋಡು, ಫ್ರೆಂಡ್ ಆಗಿ ಇರ್ಬೋದಲ್ಲ ನಾವಿಬ್ರು. ಒಪ್ಪಿಗೆ ಇದ್ರೆ ಇವಾಗ ನಿನ್ನ ಮುಖದೊಳಗಡೆ ಸ್ಮೈಲ್ ತೋರಿಸು. ಏನಂತ ಹೇಳ್ಬೇಕು ಹರೀಶ್? ನಾನು ನನ್ನ ಮನಸ್ಸು ಯಾವುದಕ್ಕೂ ಒಪ್ಪಕತ್ತಿಲ್ಲ. ನನಗ ನಿನ್ನನ್ನು ಬಿಟ್ಕೊಡೋ ಮನಸ್ಸೇ ಇಲ್ಲ. ಇಲ್ಲಿ ನೋಡು ಸುಮಾ, ಈಗ ನಾನು ಬೇರೆಯವ್ರ ಗಂಡ, ನೀನು ಆ ರೀತಿ ಯೋಚನೆ ಮಾಡೋದು ಬಹಳ ತಪ್ಪಾಗ್ತೈತಿ. ನನಗೂ ನಿನ್ನ ಮೇಲೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಈಗ ನಾವಿಬ್ರು ಫ್ರೆಂಡ್ಸ್ ಆಗ್ತೀವಿ ಅಂತ ಅಂದ್ರೆ ನಮ್ಮ ಮನೆ ಒಳಗಡೆ ಯಾರೂ ಒಪ್ಪೋದಿಲ್ಲ. ಆದ್ರೆ ನನ್ನ ಕಣ್ಣೆದ್ರಿಗ ನಿನ್ನ ಜೀವನ ಹಾಳಾಗೋದು ಇಷ್ಟ ಇಲ್ಲ. ಈಗ ನಾನು ಹೇಳಿದಕ್ಕೆ ಒಪ್ಕೊಂತಿ ಅಂತ ಅಂದ್ರೆ ನಿನಗೆ ಮುಂದಿನ ದಾರಿ ತೋರಿಸ್ಬಲ್ಲೆ, ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗ, ನನ್ನ ದಾರಿ ನನಗೆ. ಹರೀಶ್, ಏನಾಯ್ತು ಸುಮಾ? ಏನ್ ನಿನ್ ಡಿಸಿಷನ್? ಏನ್ ಮಾಡ್ಲಿ? ನನ್ನ ಕೇಳಾತಿಯಲ್ಲ ಏನ್ ಮಾಡ್ಲಿ ಅಂತಂದು ಹೇಳಿ.
ಒಪ್ಪಿಗೆ ಆಯ್ತೋ ಒಪ್ಪಿಗೆ ಇಲ್ಲೋ ಆಸ್ ಅ ಫ್ರೆಂಡ್ ವೆಲ್ ವಿಷರ್ ಆಗಿ ನಿನಗೆ ನಾನು ಸಹಾಯ ಮಾಡಬಲ್ಲೆ. ಸರಿ ಹರೀಶ್ ಆಯ್ತು. ಈಗ ನಾ ಏನು ಮಾಡಲಿ? ಬಾ ಮೊದಲು ನನ್ನ ಜೊತೆಗ ನಾ ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಲ್ಬಾ. ನಮ್ಮ ಅಪ್ಪನ ಕಡೆ ಮಾತ್ರ ಬೇಡ ಹರೀಶ್. ನೀನ್ ಸುಮ್ಮನೆ ಬಾ ಸುಮಾ, ನನ್ನ ಮೇಲೆ ನಂಬಿಕೆ ಇದ್ದರೆ ನನ್ನ ಜೊತೆಗೆ ಬಾ. ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ನಾ ಇನ್ಮೇಲೆ ನಿನಗೆ ಏನು ಹೇಳಲ್ಲ. ಒಂದ್ಸಲ ನನ್ನ ಮಾತು ಕೇಳ್ದೆ ಇವತ್ತಿಷ್ಟೆಲ್ಲ ಅನ್ಭವಿಸಾಕತ್ತಿದ್ದಿ, ಇನ್ನೂ ನನ್ನ ಮಾತು ಕೇಳಿಲ್ಲ ಅಂದ್ರೆ ಇನ್ನೂ ಬತ್ತಾರಾಗ್ತದೆ ಜೀವನ. ಇಷ್ಟು ದಿವಸ ಅಂತೂ ನನ್ನ ಮಾತು ಕೇಳಿಲ್ಲ, ಅಟ್ಲೀಸ್ಟ್ ಇದೊಂದ್ಸಲಿ ಕೇಳು. ನಿನಗೆ ಸರಿ ಅನ್ಸಿಲ್ಲ ಅಂದ್ರೆ ನೀನು ಯಾವಾಗ ಬೇಕಾದಾಗ ನಿನ್ನ ಡಿಸಿಷನ್ನ ಚೇಂಜ್ ಮಾಡ್ಬೋದು. ಸರಿ ಹರೀಶ್, ನೀ ಹೇಳ್ದಂಗೆ ಕೇಳ್ತೀನಿ. ಸರಿ ಬಾ ಹೋಗೋಣ ನಮ್ಮ ಮನೆಗೆ. ಆದ್ರೆ ಒಂದು ಕಂಡೀಷನ್. ಏನದು? ಮೊದಲು ನೀನ ಹೋಗಿ ಅಪ್ಪ ಹತ್ರ ಎಲ್ಲ ಹೇಳಬೇಕು. ಸರಿ, ಅವರೆಲ್ಲ ಒಪ್ಕೊಂಡ ಮೇಲೆ ನಾನು ಒಳಗೆ ಬರೋದು. ಆಯ್ತು, ಈಗ ಹೋಗೋಣ. ಸರಿ ಬಾ. ಹರೀಶ್, ನನ್ಗೆ ಯಾಕೋ ಭಾಳ ಹೆದರಿಕೆ ಆಗಾಕತ್ತೈತಿ. ನಾನು ನಿನ್ನ ಜೊತೆಗೆ ಇರ್ಬೇಕಾದ್ರೆ ಯಾಕೆ ಹೆದರ್ತಿ? ಸುಮ್ಮನಿರು. ಮಾವ ಮಾವ, ಏ ಸುಮಾ ಯಾಕಲ್ಲಿ ಹೊಂಟಿ? ಬಾ ಇಲ್ಲೇ. ಇಲ್ಲ ಹರೀಶ್, ನಾನು ಇಲ್ಲೇ ನಿಲ್ತೀನಿ. ನೀನ ಮಾತಾಡೋ ಅಪ್ಪ ಹತ್ರ. ಮುಖ ತೋರಿಸೋ ಯೋಗ್ಯತೆ ನನಗಿಲ್ಲ. ಯಾರದು? ಮಾವ, ಅದು ನಾನು ಹರೀಶ್. ಹರೀಶ, ಏನಪ್ಪ ಎಲ್ಲ ಆರಾಮದಿ ಇಲ್ಲ? ಅದು ಮಾವ, ಅಂದಂಗ ನಮ್ಮ ಜೊತೆಗೆ ನಾನು ಸುಮಾನ್ ಕರ್ಕೊಂಬಂದೇನಿ. ಸುಮನ ಯಾಕ ಈಗ ಬಂದ್ಲಕ್ಕಿ? ಹೌದು, ನಿನ್ ಜೊತೆಗ ಇದೇನ್ ವಿಚಿತ್ರ. ಸುಮಾ ಬಾಯಿಲೆ. ಅಷ್ಟು ಪೋಕಿ ಅಲ್ಲಾಕ್ ನಿಂತಾಳ? ಮಾವ, ನೀವೊಂದು ಸ್ವಲ್ಪ ಸುಮ್ಮನಿರಿ, ನಾ ಹೇಳೋ ತನಕ ಪ್ಲೀಸ್. ಸುಮಾ ಬಾಯಿಲೆ. ಇಲ್ಲ, ನಮ್ಮ ಅಪ್ಪಗೆ ಮುಖ ತೋರಿಸೋ ಯೋಗ್ಯತೆ ನನಗಿಲ್ಲ ಹರೀಶ್. ನೀನ್ ಸುಮ್ಮನೆ ಬಾಯಿಲೆ ಸುಮಾ. ಎದಕ್ಕ? ಯಾಕೇನಾತ? ಮಾವ, ನೀವೊಂದು ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೊಂಡ್ರೆ ನಾನು ಏನಾಗೈತಿ ಅಂತೇಳಿ ವಿವರಿಸಬಲ್ಲೆ. ರೀ, ಯಾಕೆ ಏನಾತ? ಸುಮಾ ಯಾವಾಗ ಬಂದೇವ? ಯಾಕೆ ಅಳಕತ್ತೀವ? ನೀ ಸ್ವಲ್ಪ ಸುಮ್ಮನೆ ಇರ್ತಿದಿ? ಅಂದಂಗ ಹರೀಶ, ನೀ ಯಾವಾಗ ಬಂದೆಪ್ಪ? ಈಕಿ ಸುಮಾ ನಿನಗೆಲ್ಲಿ ಸಿಕ್ಲು? ಈಕಿ ಯಾಕೆ ಹಿಂಗೆ ಅಳಕತ್ತಾಳಪ್ಪ? ಅಮ್ಮ, ಅದು ಏನಿಲ್ಲ ಮಾವ, ನೀವು ಸ್ವಲ್ಪ ಸಮಾಧಾನ ಆಗ್ತೀರಿ, ನಾ ಹೇಳ್ಬೇಕಿದ್ನಲ್ಲ ವಿಷಯ. ನೋಡಪ್ಪ, ನೀನು ಒಬ್ಬನ ಬಂದಿದ್ರೆ ನನಗೆ ಖುಷಿ ಆಗ್ತಿತ್ತು. ಜೊತೆಗೆ ಅಕ್ಕಿ ಬಂದಾಳ ನೋಡು, ಎದಕ್ಕೆ ಅಂತೇಳಿ ಸಿಟ್ಟು ಬರತೈತಿ. ಆಕಿಗೆ ಅವತ್ತ ಹೇಳೇ ನಾನು, ಮದುವೆ ಮಾಡ್ಕೊಟ್ಟ ಮೇಲೆ ಮುಗೀತು ನನಗೂ ನಿನಗೂ ಸಂಬಂಧ ಅಂತಂತ ಹೇಳಿ. ಆದ್ರೆ ಈಗ ಕಣ್ಣೀರ್ ಹಾಕೊಂತ ಬಂದಾಳಂದ್ರ ಮತ್ತೇನ ಲಫಡ ಮಾಡಿರ್ಬೇಕು ತಗೋ ಅಲ್ಲಿ ಗಂಡನ ಮನೆಗ. ಅದಕ್ಕೆ ಒದ್ದು ಹೊರಗೆ ಹಾಕಿರ್ತಾರ, ಅಳ್ಕೊಂತ ನಿನ್ ಹತ್ರ ಬಂದಾಳ. ಮಾವ, ಪ್ರತಿ ಸಲಿನೂ ಅಕ್ಕಿದ ತಪ್ಪೈತಿ ಅಂತಂತ ಹೇಳಿ ಅನ್ಬೇಡ್ರಿ. ಏನಾಗೈತಿ ಏನ್ ಎತ್ತ ಅಂತ ಹೇಳಿ ಒಂದ್ ಸ್ವಲ್ಪ ಕೇಳ್ರಿ. ಇಲ್ಲಪ್ಪ, ನನ್ಗೆ ಆಕಿನ ಬಗ್ಗೆ ಕೇಳಿ ಸಾಕಾಗಿ ಹೋಗ್ಬಿಟ್ಟೈತಿ. ಮುಂಚೆ ಅನ್ಸದು ಈಕೇನು ತಪ್ಪು ಮಾಡ್ಲಿರ್ಲಿಕ್ಕಿಲ್ಲ, ಯಾರೋ ಏನೋ ಈಕಿನ ಮೇಲೆ ಸುಮ್ಮನೆ ಅಪವಾದ ಹಾಕತ್ತಾರ ಅಂತ ಹೇಳಿ. ಆದ್ರೆ ಈಗ ಯಾರು ಏನೋ ಅಪವಾದ ಹಾಕಂಗಿಲ್ಲಪ್ಪ. ಈಕಿನ ಆ ರೀತಿ ಮಾಡ್ಕೊಂಡ್ಬಿಟ್ಟಾಳ ಆಕಿನ ಜೀವನಾನ. ಅಷ್ಟೇ ಯಾಕ ತನ್ನ ತಂಗಿಗ ಯಾ ನಮ್ನಿ ಮಾತಾಡಲ್ಲ ಕೇಳಕ್ಕೀಗ. ಆ ಹುಡುಗಿ ಸುಮ್ಮನೆ ಮನಸ್ನಾಗ ಇಟ್ಕೊಂಡು ಎಲ್ಲ ಹೋಗೈತಿ. ಈಕೀಗ ದುಡ್ಡಿಂದ ಮದ ಬಾಳ ಐತಿ. ಹಂಗಾಗಿನ ಮದುವೆ ಆದ್ಮೇಲಿಂದ ಇಲ್ಲಿ ತನಕನೂ ಒಂದಿಟ್ಟು ಯಾರ ಹತ್ರನೂ ಮಾತಾಡಿಲ್ಲ. ನಾವ ಜೀವ ನೆನೆಸಿ ಒಂದಿಟ್ಟು ಫೋನ್ ಮಾಡಿದ್ರ ಹೆಂಗ್ ಮಾತಾಡಿದ್ಲಿಕ್ಕಿ. ಪಾಪ ನನ್ನ ಸಣ್ಣ ಮಗಳಿಗಂತೂ ಬಾಯಿ ಸಿಕ್ಕಂಗ್ ಮಾತಾಡ್ ಕಳ್ಸಿದ್ಲು. ಅಷ್ಟೇ ಯಾಕ ನನ್ನ ಹತ್ರ ಏನೇನ್ ಸಿಕ್ತೈತಿ ಎಲ್ಲ ಕಿತ್ಕೊಂಡು ಹೋದ್ಲು. ನನ್ನ ಮಗಂದಂತೂ ಜೀವ ತಿಂದಿಟ್ಬಿಟ್ಲು. ಮಾವಾರ, ಪ್ಲೀಸ್ ನನ್ಗೊಂದ್ಸಲ್ಪ ಮಾತಾಡಕ ಅನುವು ಮಾಡ್ಕೊಡ್ರಿ. ಆಕಿನ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ರೀ, ನೀವ್ ಹಿಂಗೆಲ್ಲ ಮಾತಾಡಿದ್ರೆ ಹೆಂಗ? ಇಲ್ಲಿ ನೋಡಿರಿ, ನೀ ಹಿಂಗೆಲ್ಲ ಮಾತಾಡಿದ್ರೆ ನಡೆಯೋದಿಲ್ಲ. ಅವತ್ತ ನಿನಗೆ ಹೇಳೇನಿ, ಈಕಿನ ವಿಷಯದಾಗ ಇನ್ಮೇಲೆ ತಲೆ ಹಾಕಕ್ ಹೋಗ್ಬೇಡ. ಏನೋ ನಿನ್ ಮುಖ ನೋಡಿ ಆಕಿಂದು ಇನ್ನೊಂದ್ಸಲಿ ಮನಿ ಕರ್ಕೊಂಡು ಇನ್ನೊಂದ್ ಮದುವೆ ಮಾಡೇನಿ ಅಂತ ಹೇಳಿ ಇನ್ನಕಿ ಯಾವ್ದೋ ಕಾರಣಕ್ಕೂ ಈ ಮನಿ ಹೊಸ ತುಳಿಬಾರ್ದು ಅಂತ ಅವತ್ತ ಹೇಳಿದ್ನಿಲ್ಲ ನಿನಗ. ರೀ, ಹಂಗೆಲ್ಲ ಮಾತಾಡ್ಬೇಡ್ರಿ. ಆಕಿಗಾರ ನಮ್ಮನ್ ಬಿಟ್ರೆ ಯಾರದಾರ? ಕಣ್ಣೀರ್ ಹಾಕೊಂತ ಮನಿ ಬಾಗ್ಲಿಗೆ ಬಂದಾಳ ಮಗಳು. ಕಣ್ಣೀರ್ ಹಾಕೊಂತನ ಕಳಿಸ್ಬೇಡ್ರಿ. ನಾವ್ ಅಲ್ದೆ ಇನ್ಯಾರು ನೋಡ್ಕೋಬೇಕು ಆಕಿಗ? ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ. ಮಾವ, ನೋಡ್ರಿ, ಆಕಿ ಗಂಡ ಅಕ್ಕಿನಿಂದ ಮೋಸ ಹೋದವನು ಅವನ್ ಸಹಿತ ಬಂದ ನಿಮ್ಗೆ ಸಮಾಧಾನ ಮಾಡಕತ್ತಾನಂದ್ರ ಇದ್ರೊಳಗೆ ಏನೋ ಐತಿ ಅಂತ ನಿಮ್ಗೆ ಅನ್ಸಕತ್ತಿಲ್ಲ? ದುಡುಕಿ ಪಶ್ಚಾತ್ತಾಪ ಪಟ್ಟು ಕಷ್ಟ ಅನ್ಭವಿಸೋದಕ್ಕಿಂತ ಏನಾಗೈತಿ ಅಂತ ಹೇಳಿ ತಿಳ್ಕೊಂಡು ಅದಕ್ಕೊಂದು ಪರಿಹಾರ ಹುಡುಕಿದ್ರೆ ಚಲೋ ಅಲ್ಲ? ಹೌದು ಮಾವ, ಒಂದ್ ಮಾತು ನನ್ನ ಮಾತು ಕೇಳ್ರಿ. ನಿಮ್ಗೆ ನಿಮ್ಮ ಮಗಳ ಮೇಲೆ ನಂಬಿಕೆ ಇರ್ಲಿಕ್ಕಿಲ್ಲ, ಆದ್ರೆ ನನ್ನ ಮೇಲೆ ನಂಬಿಕೆ ಐತಲ್ಲ? ಹೌದು ರೀ, ಹರೀಶ್ ಹೇಳೋದ್ರೊಳಗಡೆ ಏನೂ ತಪ್ಪಿಲ್ಲ. ಹೌದಪ್ಪ, ನೀನ್ ಅನ್ನೋದ್ರೊಳಗಡೆ ಏನೂ ತಪ್ಪಿಲ್ಲ. ಏನಾತ್ ಹೇಳ ಮಾವ, ಅದು ಏನಾಯ್ತು ಗೊತ್ತೇನ್ರಿ? ಈಕಿ ಮದುವೆ ಮಾಡ್ಕೊಂಡ್ಲಲ್ಲ ಆ ಹುಡುಗ, ಅವನ ಬಗ್ಗೆ ವಿಚಾರಿಸಿರೇನ್ರಿ ನೀವು? ಏನ್ ವಿಚಾರಿಸೋದಪ್ಪ? ಅವಾಗ ಆಕಿಗ ನಾನು ಬ್ಯಾಡ ಅಂದೆ, ನನ್ನ ಮಾತು ಕೇಳಿಲ್ಲ. ಅದನ್ನು ಹೇಳ್ದೆ ನಾನು, ವಿಚಾರಿಸೇನ ಅಂತ ಹೇಳಿ. ನನಗೆಲ್ಲ ಗೊತ್ತು, ದುಡ್ಡಿದ್ದವನು, ನಾನು ಅಲ್ಲಿ ಹೋಗ್ತೇನೆ ಇಲ್ಲಿ ಹೋಗ್ತೇನೆ ಫಾರಿನ್ ಗೀರೇನು ಅಂತಂದೇಳಿ ಏನೇನೆಲ್ಲ ಮಾತಾಡಿದ್ಲು. ತಂದೆ ಅದೊಂದು ಕರ್ತವ್ಯ ಇರ್ತಿತ್ತವ. ಹುಡುಗ ಏನ್ ಮಾಡ್ತಾನ, ಎಲ್ಲಿರ್ತಾನ, ಏನು ಎತ್ತ ಎಲ್ಲ ವಿಚಾರಿಸಿ ಮದುವೆ ಮಾಡ್ಕೋಬೇಕು ಅಂತ ಅಂದ್ರ ಆ ಹುಡುಗನ ಬಗ್ಗೆ ನನಗೆಲ್ಲ ಗೊತ್ತೈತಿ. ನಿಮ್ಗ ನನ್ಗ ಮದುವೆ ಮಾಡಕ್ ಇಷ್ಟ ಇಲ್ಲ ಅಂತೇಳಿ ಹಿಂಗೆಲ್ಲ ಮಾಡಕತ್ತೀರಿ. ನನ್ ಜೀವನ ಚೆನ್ನಾಗಿರ್ಬಾರ್ದು ಅಂತಂದೇಳಿ ಇಷ್ಟ ಮಾಡಕತ್ತೀರಿ ಅಂತೇಳಿ ಕಡಿಮೆ ಕಾಟ ಕೊಟ್ಲೇನಪ್ಪ ಈಕಿ. ಹೌದಪ್ಪ, ಅವಾಗ ನಾವು ಎಷ್ಟು ಕೇಳಿದ್ವಿ ಆ ಹುಡುಗನ ಬಗ್ಗೆ ತಿಳ್ಕೊಳ ಅಂತ ಹೇಳಿ. ಯಾಕಪ್ಪ ಏನಾತೀಗ? ಅದ್ರಿ ಮಾವ, ಆ ಹುಡುಗರು ಅಂದ್ರ ಅವ್ರ ಮನೆಯಾಗಿನವರು, ಅವ್ರ ಅತ್ತಿ, ಅವ್ರ ಮಾವನ ಬಗ್ಗೆನೂ ನನಗೆ ಜಾಸ್ತಿ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಮಾವ ಅಲ್ಲೆಲ್ಲೂ ಇರ್ಲೇ ಇಲ್ಲ. ಆ ಹುಡುಗ ಆತು, ಅವ್ರ ಅಜ್ಜಿ ಆತು, ಎಲ್ಲಾರು ಬಹಳ ಕಾಟ ಕೊಟ್ಟಾರ್ರಿ ಈಕೀಗ. ಏನ ಅವ್ರ ಮನೆಯಾಗಿನವ್ರು ಕಾಟ ಕೊಟ್ಟಾರೇನ್ಪಾ? ಅವತ್ತ ಬಡ್ಕೊಂಡೆ ನಾನು ಈಕೀಗ. ಅವ್ರ ಅಜ್ಜಿ ನೋಡಿದ್ರ ಬಾಳ ಸಮಾಧಾನದಿಂದ ಕಂಡ್ಲು, ಆ ಹುಡುಗನು ಸಮಾಧಾನದಿಂದ ಕಂಡ. ಆದ್ರ ಈ ಅತ್ತಿ ಆಗೈತೆ ನೋಡು, ಬಹಳ ಕಿರಿಕಿರಿ ಇದ್ಲಪ್ಪ. ಅವತ್ತ ಅಂದೆ ನಾನು, ಎಲ್ ಕೇಳ್ತಿ ಹುಡುಗಿ ನನ್ ಮಾತು? ಮುಂದೇನಾತ್ಪ? ಇನ್ನೇನ್ ಆಗೋದ್ರಿ, ಇಷ್ಟೆಲ್ಲ ಆಯ್ತು ನೋಡ್ರಿ. ಏನ ಇಂತ ನೀಚ ಜನ ಅವ್ರು ಇಷ್ಟು ನೀರಿಗೆ ಇಳಿದಿರ್ತಾರಂತ ಅನ್ಕೊಂಡಿರ್ಲಿಲ್ಲ ಬಿಡು. ನನ್ನ ಮಗಳಿಗೆ ಈ ನಮ್ನಿ ಕಾಟ ಕೊಟ್ಟ, ಅದು ನಡುರಾತ್ರಿ ಮನಿ ಬಿಟ್ಟು ಹೊರಗೆ ಹಾಕಿದ್ರು. ಹ್ಞೂನ್ರಿ ಮಾವ, ಅದ್ರ ಸಲುವಾಗಿ ರಾತ್ರಿ ಯಾರೋ ಈಕಿನ ಪರಿಚಯದ ಹುಡುಗ ಅಂತ ಹೇಳಿ ಮಾತಾಡ್ಕೊಂಡು ನಿಂತಾಳ. ಅದು ಈಕಿ ಮಾತಾಡ್ಕೊಂಡು ನಿಂತಿಲ್ಲ, ಅವ್ನು ಮಾತಾಡ್ಸಕತ್ತಾನ. ಅವನೇನೋ ಸರಿ ಇರ್ಲಿಲ್ಲ ಅಂತ ಪೊಲೀಸರ ಕೈಯಾಗ ಅವಾಗ ಸಿಕ್ಕಾಕೊಂಡನ. ಅದನ್ನ ನೋಡಿ ಪೊಲೀಸರು ಏನ್ ತಿಳ್ಕೊಂಡ್ಬಿಟ್ಟಾರ, ಈಕಿನೂ ಆಕಿನ ಅಂತ ಹೇಳಿ ತಿಳ್ಕೊಂಡು ಅವ್ನ ಜೊತೆ ಸೇರಿ ತಪ್ಪು ಮಾಡಕತ್ತಾಳ ಅಂತ ತಿಳ್ಕೊಂಡು ಈಕಿನೂ ಹೇಳ್ಕೊಂಡು ಹೋಗ್ಬಿಟ್ಟಿದ್ರು. ಏನು, ಈಕಿನ ನಮ್ ಸುಮಾನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿದ್ರ? ಹ್ಞೂನ್ರಿ ಮಾವ. ಆಮೇಲೆ ಈಕಿ ಪುಣ್ಯಕ್ಕ ನನ್ನ ನಂಬರ್ ಕೊಟ್ಟಾಳ ಪೊಲೀಸರಿಗೆ, ಯಾರ ಪರಿಚಯದಾರನ ಅಂತ ಕೂಡಲೇ. ಮತ್ತೆ ನಾನು
ಇಮಿಡಿಯೇಟ್ ಹೋದ್ಮೇಲೆ ಅಲ್ಲೆಲ್ಲ ಏನೇನಾಗೈತಿ ವಿಚಾರ ಮಾಡಿ ಕೊನೆಗೆ ಆಕಿಗ ಬಿಡಿಸ್ಕೊಂಡು ಕರ್ಕೊಂಡು ಬಂದೆ. ಅವ್ರೇನ್ ಮಾಡಿದ್ರಪ್ಪ, ಅವ್ರನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು. ನಡಿ, ಈಗ ನಾನು ಬರ್ತೇನೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಇಷ್ಟನ್ನು ಒಳಗೆ ಹಾಕ್ಸಿಬಿಡೋಣ. ಬ್ಯಾಡ್ರಿ ಮಾವ, ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡಿ ಬಂದೇನ್ರಿ. ಇನ್ಫ್ಯಾಕ್ಟ್ ಅವ್ರಿಗೆ ಪೊಲೀಸ್ ಸ್ಟೇಷನ್ ಒಳಗಡೆ ಅದಾರ. ನೀನು ಪುಣ್ಯ ಬರ್ಲಪ್ಪ, ನನ್ನ ಮಗಳ ಜೀವನ ಕಾಪಾಡ್ದಿ. ನೋಡ್ದೆನಾ ನೀನ್ ಅಷ್ಟೆಲ್ಲಾ ಮಾಡಿದ್ರು ನಿನ್ ಸಲುವಾಗಿ ಈ ಹುಡುಗ ಇಷ್ಟೆಲ್ಲಾ ಮಾಡ್ತ ನೋಡಿ ಕಲಿ. ಇಂತ ಒಳ್ಳೆ ಹುಡುಗನ ಬಿಟ್ಟು ಜೀವನ ಹಾಳು ಮಾಡ್ಕೊಂಡ ಮೆದ್ರಿಗೆ ಬಂದ್ ನಿಂತಿಯಲ್ಲ, ಏನ್ ಸಾಧನೆ ಮಾಡಿದಿ ನೀನು? ಅಮ್ಮ ನನ್ ತಪ್ಪಾತಮ್ಮ. ಅವತ್ತ ಇಷ್ಟು ನಿನಗೆ ಹೇಳಿಲ್ಲ ನಾನು, ನಿಮ್ಮಪ್ಪ, ನಿನ್ ಗಂಡನ ಮನೆಗೆ ಅವ್ರ ಅತ್ತಿ ಮಾವ ಇಷ್ಟ್ರು ಸೇರಿ ನಿನಗ ಗಿಣಿಗೆ ಹೇಳ್ದಂಗೆ ಹೇಳಿದ್ವಲ್ಲ ಹುಡುಗಿ. ಎಲ್ಲಿಟ್ಟಿದ್ದಿ ಬುದ್ಧಿ ಅವತ್ತ? ನಿನ್ ಜೀವನ ನೀನ ಕೈಯಾರ ಹಾಳು ಮಾಡ್ಕೊಂಡಿ. ಅದ್ ಯಾರ್ದೋ ಹಿಂದ್ ಹೋಗಿ ನನ್ನ ಜೀವನ ಹಂಗಾಕೇತಿ ಹಿಂಗಾಕೇತಿ, ನಾ ಫಾರೆನ್ ಹೋಕೇನಿ ಅಲ್ಲೋಕೇನಿ ಇಲ್ಲೋಕೇನಿ ಅಂತ ಹೇಳಿ ನಿನ್ನಷ್ಟಕ್ಕೆ ನೀನ ಬಣ್ಣದ ರೆಕ್ಕಿ ಕಟ್ಕೊಂಡು ಹರಡಕತ್ತಿ. ನೀನಾಗಿನ ಕಟ್ಕೊಂಡಿದ್ದು ಬಣ್ಣದ ರೆಕ್ಕಿ ಬಾದಿ ಸುಳಿಲಿಲ್ಲ ನೋಡು. ಬಣ್ಣ ಮಾಸೋ ತನಕ ಅಷ್ಟ ಇದ್ದು ರೆಕ್ಕಿ ಕಟ್ಟ ಕೆಳಗ್ ಬಿದ್ದು ಈಗ ಬಂದಿದ್ದೀನ ಮನಿಗೆ. ಅಮ್ಮ ನನ್ ತಪ್ಪಾತಮ್ಮ, ಪದೇ ಪದೇ ಅದನ್ನ ನೆನೆಸಿ ನನ್ ಮನ್ಸಿಗ ನೋವು ಮಾಡ್ಬೇಡಮ್ಮ. ಎಲ್ಲ ನನ್ನ ಹೆತ್ ಹೊಟ್ಟಿಗೆ ದಿನ ಬೆಂಕಿ ಹಾಕಕತ್ತಕಿ ನೀನು. ನಿನ್ನಿಂದ ಅನುಭವಿಸಿದ್ದು ನನಗೆ ಬಾಳ ಐತಿ. ಎಂತ ಒಳ್ಳೆ ಮನಿಗೆ ನಿನ್ನ ಮದುವೆ ಮಾಡ್ಕೊಟ್ಟಿದ್ವಲ್ಲ, ಒಂದ್ 4 ದಿನ ಚಂದಕ್ಕೆ ಬಾಳೆ ಮಾಡ್ಕೊಳಕ್ ಆಗ್ಲಿಲ್ಲಲ್ಲ ನಿನಗ? ಅಮ್ಮ ಈಗ ಆಗಿದ್ದಾಗೈತಿ, ಹಗ್ಲೆಲ್ಲ ಅದ್ರ ಬಗ್ಗೆ ಹೇಳಿದ್ರ ಆಕಿಗೂ ಮನ್ಸಿಗೆ ಬೇಜಾರಾಗ್ತೈತಿ. ನೀವು ಈ ನಮ್ನಿ ಆಕಿಗೆ ಚುಚ್ಚಿ ಮಾತಾಡ್ತೀರಿ ಅಂತ ಗೊತ್ತಿದ್ರ ನಾನು ಇಲ್ಲಿ ಕರ್ಕೊಂಡ ಬರ್ತಿದ್ದಿಲ್ಲ. ಏನ್ ಮಾಡ್ದಪ್ಪ, ಹೆತ್ ಹೊಟ್ಟಿ ಸಂಕಟ ಯಾರ ಮುಂದೆ ಹೇಳ್ಕೊಳ್ಳಿ ನಾನು? ನನಗೂ ಅರ್ಥ ಆಗ್ತೈತ್ರಿ ಅಮ್ಮ, ಆದ್ರೆ ಹಿಂಗ ಮಾಡ್ಕೊಂತ ಹೋದ್ರ ಮತ್ತು ಆಕಿ ದಿನ ಕಣ್ಣೀರ್ನಾಗ ಕೈ ತೊಳೆದಾಗ್ತೈತಿ. ಸ್ವಲ್ಪ ನೀವು ನಿಮ್ ದುಃಖನ ಬದಿಗಿಟ್ಟು ಮಾವ, ನೀವು ನಿಮ್ ಸಿಟ್ನ ಬದಿಗಿಟ್ಟು ಸ್ವಲ್ಪ ಆಕಿನ ಒಳ ಮನಸ್ಸು ತೆಗೆದು ನೋಡ್ರಲ್ಲ, ಆಕಿನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇಷ್ಟು ದಿವಸ ನೀವು ಆಕಿನ ಕ್ಷಮಿಸಿದ್ರಿ, ಇದೊಂದ್ಸಲಿ ಆಕಿ ತಾನು ಮಾಡಿದ ತಪ್ಪಿನ ಅರಿವಾಗಿ ಇಲ್ಲಿಗೆ ಬಂದು ನಿಂತಾಳ. ತಪ್ಪು ಮಾಡಿದ್ದ ಅರಿವಿಲ್ದಾಗ ನೀವು ಆಕಿನ ಕ್ಷಮಿಸಿದ್ರಿ, ಆದ್ರೆ ಈಗ ಆಕಿಗ ಅರಿವಾಗೈತಿ. ಈಗ ಯಾಕೆ ಕ್ಷಮಿಸಕತ್ತಿಲ್ಲ? ಯಾಕಪ್ಪ, ಆ ಸಲಿ ತಾನ ತಪ್ಪು ಮಾಡಿದ್ ನನಗೆ ಅರಿವಾಗೈತಿ, ನನ್ನ ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಕಾಲಿಗೆ ಬಿದ್ದು ತಪ್ಪಾಗೈತಿ ಅಂತ ಕೇಳ್ಕೊಂಡು ಅದಕ್ಕ ಅವತ್ತು ಮನಿ ಸೇರಿಸಿದ್ವಲ್ಲ ಏನಕ್ಕಿನ್ನ. ಬೇಕಂದ್ರೆ ಕೇಳು ನಿಮ್ಮ ಅತ್ತಿಗ. ಹೌದಪ್ಪ, ಅವತ್ತು ಹಿಂಗ ಕಣ್ಣಾಗ ನೀರ್ ತೆಗೆದು ಕಾಡಿಬೇಡಿ ನಮ್ಮನ್ನ ಇನ್ನೊಂದ್ಸರಿ ಹಿಂಗ್ ಮಾಡಲ್ಲ ಅಂತ ಅಂದ್ಲು. ಹಂಗಾಗಿ ಅದ ನಂಬಿಕೆ ಮೇಲೆ ಈಕಿನ ಮನಿ ಸೇರಿಸ್ಕೊಂಡ್ವಿ. ಆಮೇಲೆ ಏನ್ ಮಾಡಿದ್ಲಪ್ಪ? ನಂಬಿಕೆ ದ್ರೋಹನ ಅಲ್ಲೇನಪ್ಪ. ಹಂಗಾಗಿ ಇವತ್ತು ಈಕಿನ ಕಣ್ಣೀರಿಗೆ ನನಗ ಮನಸ್ಸು ಕರಗವಲ್ದು, ನಿಜಾನೋ ಸುಳ್ಳು ಒಂದು ಗೊತ್ತಾಗ್ವಲ್ದು. ಈಗೀಗ ಗೊತ್ತು ಈಕಿನ ಮನ್ಸಿಗಿಂತ ದೊಡ್ಡದು ಬೇರೆ ಏನೈತೆ ಹೇಳಿ ನೋಡೋಣ. ಅವತ್ತ ಆಕಿ ಕೊಟ್ಟು ಮಾತಿನಂಗ ಎಲ್ಲ ನಡ್ಸ್ಕೊಂಡಿದ್ಲು ಅಂದಿದ್ರ ಇವತ್ ನಾವು ಒಪ್ಕೊಂತಿದ್ವೇನಪ್ಪ. ಆದ್ರೆ ಈಕಿಂದು ಉಪಟಾಳ ಎಷ್ಟ ಆಗಿತ್ತು ಗೊತ್ತೈತಿ? ಅಮ್ಮ ಈ ಸರಿ ಆಕಿ ನಿಜವಾಗ್ಲೂ ನೊಂದಾಳ. ಇದೊಂದ್ಸಲ ನನ್ನ ಸಲುವಾಗಿ ಅವಕಾಶ ಮಾಡ್ಕೊಡ್ರಿ. ಸರಿ ಬಿಡಪ್ಪ, ಈಗ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದಿ ಮುಂದೆ? ಅದು ಇನ್ಮೇಲೆ ಆಕಿಗೆ ಇಲ್ಲಿ ಇರಾಕ ಅವಕಾಶ ಮಾಡ್ಕೊಡ್ರಿ. ನನಗೆ ಗೊತ್ತು ಊರ್ ಜನ ಎಲ್ಲ ನಿಮ್ಗೆ ಮಗಳ ಜೀವನದ ಬಗ್ಗೆ ಕೇಳ್ತಾರಂತ ಗೊತ್ತು. ನನ್ನ ಮದುವೆ ಆದಾಗಿಂದ ಅದನ್ನು ಮುಚ್ಚಿಟ್ಟಿರಿ ಅನ್ನೋದು ನನಗೆ ಗೊತ್ತು. ಆಮೇಲೆ ಈಗ 2ನೇ ಮದುವೆ ಆಗಿದ್ದು ಜನರಿಗೆ ಗೊತ್ತೈತೋ ಇಲ್ಲೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಏನೋ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತೈತಪ್ಪ, ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಈಗೀಕಿ ಇಲ್ಲಿ ಬಂದು ನಿಂತಾಳಲ್ಲ, ನಾಳೆ ಊರ್ ಮಂದಿಗ ಎಲ್ಲಾ ವಿಷಯ ಗೊತ್ತಾಗತ್ತೈತ. ಹೌದಪ್ಪ, ಹಂಗೂ ಹಿಂಗೂ ಅವಾಗ ಅರ್ಧ ಮರ್ಯಾದೆ ಕಳೆದಿದ್ಲ, ಈಗ ಪೂರ್ತಿ ಹೋಗ್ತೈತಿ. ಏನ್ ಮಾಡೋದೈತಿ ಮಾವ? ಒಂದ ಮಾತ್ರಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ. 2ನೇ ಮದುವೆ ಬಗ್ಗೆ ಯಾರ ಮುಂದೆ ಹೇಳಕ ಹೋಗ್ಬೇಡ್ರಿ. ಅದನ್ನ ಹಂಗ ಮುಚ್ಚಿಟ್ಬಿಡ್ರಿ. ನಿಮ್ ಮಗಳು ಓದಾಕ್ ಹೋಗಿದ್ಲು ಅಂತ ಹೇಳಿ ಹೇಳ್ಬಿಡ್ರಿ. ಅದೆಲ್ಲ ಇರ್ಲಪ್ಪ, ಮುಂದೆ ಏನ್ ಮಾಡ್ಬೇಕಂತ ಮಾಡಿರಿ? ನಾನು ಆಕಿಗೆ ಒಂದು ಜೀವನ ಅಂತ ಹೇಳಿ ಕಟ್ಕೊಡ್ತೀನಿ. ಅಂದ್ರೆ ನಮ್ಮ ಮನೆಗಂತೂ ಆಕಿನ ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ನನಗೂ ಈಗ ಆಲ್ರೆಡಿ ಮದುವೆ ಆಗೈತಿ, ನಂದು ಬೇರೆ ಸಂಸಾರ ಐತಿ, ಜೀವನ ಐತಿ. ಈಗ ಸುಮಾನ ನನ್ನ ಜೊತೆ ಕರ್ಕೊಂಡು ಹೋಗಿ ಇಟ್ಕೊಂತೇನೆ ಅಂತಂದ್ರೆ ತಪ್ಪಾಕೈತಿ. ನನ್ನ ಮದುವೆ ಮಾಡ್ಕೊಂಡಾಕೀಗ ನಾನು ಮೋಸ ಮಾಡ್ದಂಗೆ ಆಕೈತಿ. ನಾನು ಒಂದು ಫ್ರೆಂಡ್ ಅಂತ ಹೇಳಿ ಆಕಿಗ ಒಂದು ಜೀವನ ರೂಪಿಸ್ಕೊಡ್ಬೋದು ಅಷ್ಟ. ಸರಿನಪ್ಪ, ಏನ್ ಮಾಡ್ಬೇಕಂತ ಮಾಡಿದಿ? ಅದು ಈಗ ಸುಮಾನ್ ಅಂತ ನೊಂದು ಹಲವಾರು ಮಂದಿ ಹೆಣ್ಮಕ್ಳು ಇರ್ತಾರ. ಅವ್ರಿಗೆ ಈಕಿ ಒಂದ್ ಸ್ವಲ್ಪ ಬೆಳಕಾಗಿ ಕಾಣ್ಬೇಕು. ಅಂದ್ರೆ ಏನಿಲ್ಲ, ಒಂದು ಬಿಸ್ನೆಸ್ ಶುರು ಮಾಡ್ಲಿ. ಸುಮಾ, ನೀ ಬಿಸ್ನೆಸ್ ಮಾಡಕ ರೆಡಿ ಅದಿದಿ? ಹರೀಶ್, ಈಗ ಒಂದ್ಸಲ ನೀವೆಲ್ಲಾರ ಮಾತು ಕೇಳ್ದ ಇವತ್ತು ಬೀದಿಗೆ ಬಿದ್ದೇನಿ. ಇನ್ನೂ ನಾನು ಕೇಳಲ್ಲ ಅಂತ ಅಂದ್ರೆ ನನಗೆ ಆ ದೇವ್ರು ಕ್ಷಮಿಸಲ್ಲ. ನೀವೆಲ್ಲರೂ ಹೆಂಗಂತೀರಿ, ನಾನು ಅದನ್ನ ಮಾಡಕ್ಕೆ ರೆಡಿ ಅದೀನಿ. ಹಂಗಲ್ಲ, ಇವಾಗ ನಿನ್ನಂತವ್ರು ನೊಂದ ಹೆಣ್ಮಕ್ಳು ಬಹಳ ಜನ ಇರ್ತಾರ. ಗೊತ್ತಿದ್ದೋ ಗೊತ್ತಿಲ್ದೇನೋ, ಇದು ಒಂದೇ ಊರಂತ ಹೇಳಲ್ಲ. ನೋಡು, ಒಂದು ಕೆಲಸ ಮಾಡು, ನೀನು ಓನ್ ಬಿಸ್ನೆಸ್ ಶುರು ಮಾಡು. ಸದ್ಯಕ್ಕೆ ಮನೆಯಿಂದ ಶುರು ಮಾಡ್ಕೋ, ಆಮೇಲೆ ಹಗ್ಗಕ್ಕ ಅಲ್ಲಿಂದ ಅದನ್ನ ಬೆಳೆಸ್ಕೊಂತ ಹೋಗು. ಹೆಂಗಂದ್ರೆ ನಿನ್ ಟಾರ್ಗೆಟ್ ಇನ್ನೊಂದು ಮಹಿಳೆಯರ ಆಗಿರ್ಬೇಕು. ಅವ್ರಿಗೆ ಎಷ್ಟೋ ಜನಕ್ಕೆ ಮಕ್ಕಳಿಗೆ ಊಟಕ್ಕೆ ಗತಿ ಇರೋದಿಲ್ಲ, ಮನೆ ಒಳಗಡೆ ಒಂದು ಚಲೋ ಸವಲತ್ತು ಇರೋದಿಲ್ಲ. ನಿನಗೆ ಎಷ್ಟು ಬೇಕಷ್ಟು ಲೋನ್ ನಾನು ತೆಗೆಸ್ಕೊಡ್ತೀನಿ. ಅಷ್ಟಲ್ಲ, ನಿನ್ ಬಿಸ್ನೆಸ್ಸಿಗೂ ಹೆಲ್ಪ್ ಮಾಡ್ತೀನಿ. ನೀನು ಒಂದು ಲೆವೆಲ್ಗೆ ಬರೋ ತನಕ ನಿನಗೆ ಬೆನ್ನಿಂದ ನಿಂತು ನಾನು ರಕ್ಷಣೆ ಕೊಡ್ತೀನಿ. ನಿನಗೆ ಏನೇನ್ ಬೇಕು ಎಲ್ಲ ಸಪೋರ್ಟ್ ನಾವು ಒದಗಿಸ್ತೀನಿ. ಆದ್ರೆ ನೀನು ಒಂದು ಸ್ವಲ್ಪ ಧೈರ್ಯ ಮಾಡಿ ನಿನ್ ಜೀವನ ನೀ ರೂಪಿಸ್ಕೋಬೇಕು. ಸರಿ ಹರೀಶ್, ನೀನ್ ಹೆಂಗ್ ಹೇಳ್ತೀಯೋ ಹಂಗ್ ಮಾಡ್ತೀನಿ. ಆದ್ರೆ ಮಾತ್ರ ಈ ಸಲಿ ನನ್ನ ಭರವಸೆನ ಕಳಿಬೇಡ ಸುಮಾ, ಪ್ಲೀಸ್. ಆಯ್ತು ಹರೀಶ್, ನಿನ್ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ನಮ್ಮ ಅಪ್ಪ ಅಮ್ಮನ ನನ್ನ ಉಸಿರು, ನನ್ನ ಜೀವ. ಇನ್ಮೇಲೆ ನಾನು ನನ್ನ ಸಲುವಾಗಲ್ಲ ಅವ್ರ ಸಲುವಾಗಿ ಬದುಕ್ತೇನೆ. ಮಗಳ, ಖರೆ ಹೇಳಾಕತ್ತೀನವ? ಹ್ಞೂ ಅಪ್ಪ, ಒಂದ್ಸಲಿ ತಪ್ಪು ಮಾಡಿದ್ಮೇಲೆ ಅವಾಗ ತಿದ್ಕೊಳ್ಳಿಲ್ಲ. ಈಗ ನನಗೆ ಅರಿವಾಗೈತಿ, ನನಗೆ ಗೊತ್ತು ನಾನು ಕ್ಷಮೆಗೆ ಅರ್ಹಳಲ್ಲ ಅಂತ ಹೇಳಿ. ಆದ್ರೂ ಇದೊಂದ್ಸಲಿ ನನ್ನ ಹೊಟ್ಟೆ ಹಾಕೊಂಡು ಕ್ಷಮಿಸ್ಬಿಡ್ರಪ್ಪ, ಪ್ಲೀಸ್ ಅಪ್ಪ. ಆತ್ ಬಿಡುವ ಮಗಳ, ನೀನ ಈ ತರ ಮನ್ಸಿಂದ ಕೇಳಾಕತ್ತಿ ಅಂತ ಅಂದ್ರ ಹೆತ್ತವ್ರು ನಾವು ಕ್ಷಮಿಸಲ್ಲ ಅಂದ್ರೆ ಸರಿಯಾಗಲ್ಲ. ನಾವಲ್ದ ಇನ್ಯಾರು ನಿನಗೆ ನೋಡ್ಕೊಳ್ಳೋದು? ಇರ್ಲಿ ಬಿಡವ ಮಾವ, ಇವತ್ತ ಇರ್ಲಿರಿ. ನಾನು ಎಲ್ಲ ಪ್ಲಾನಿಂಗ್ಸ್ ತಗೊಂಡು ನಾಳೆ ಮನೆಗೆ ಬರ್ತೇನಂತ ನಾನು ನಮ್ಮನೆ ಒಳಗಡೆ ಡಿಸ್ಕಸ್ ಮಾಡ್ತೀನಿ. ಯಾಕಂದ್ರೆ ನನ್ನ ಹೆಂಡತಿಗೂ ನಾನು ಇದು ಯಾವುದೋ ವಿಷಯನೂ ಮುಚ್ಚಿಡೋದಿಲ್ಲ. ನಾಳೆ ಆಕಿಗೆ ಇದೆಲ್ಲ ಗೊತ್ತಾತು ಅಂತ ಅಂದ್ರೆ ನಾನು ತಪ್ಪನಾಗ ಸಿಕ್ಕಾಕೋತೀನಿ. ಅದಕ್ಕೆ ಇದರೊಳಗಡೆ ಆಕಿಗೂ ಹೆಲ್ಪ್ ಕೇಳ್ತೀನಿ. ಯಾಕಂದ್ರೆ ಆಕಿನೂ ಒಂದು ನೊಂದು ಹೆಣ್ಣಾಗಿದ್ಲು, ಆಕಿಗೂ ಇದ್ರ ಬಗ್ಗೆ ಏನಾರು ಐಡಿಯಾಸ್ ಇದ್ದೇ ಇರ್ತೈತಿ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ಆಕಿನ ಜೀವನಕ್ಕೆ ಒಂದು ಒಳ್ಳೇದು ಬದುಕು ಮಾಡ್ಕೊಡ್ಬೇಕಂತ ಹೇಳಿ ನಾನು ಪ್ಲಾನ್ ಮಾಡಿ ನೋಡ್ರಿ ಮಾವ. ಸರಿನಪ್ಪ, ನಿನಗೆ ಹೆಂಗ ಅನಿಸುತ್ತೆ ಹಂಗ ಮಾಡು. ಸುಮಾ, ಇಲ್ಲೇ ಇರು. ಯಾವ್ದೇ ಕಾರಣಕ್ಕೂ ದುಡ್ಡಿನ ನಿರ್ಧಾರ ತಗೋಬೇಡ. ನಾನು ಇನ್ನೊಂದು 2 ದಿವಸ ಬಂದ್ಬಿಡ್ತೇನೆ ಆತ. ಸರಿ ಹರೀಶ್.
ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ ಬರ್ತೀನಿ. ನಿನಗೆ ಲೋನಿಂದ ವ್ಯವಸ್ಥೆ ಎಲ್ಲ ನಾನು ಮಾಡ್ಕೊಡ್ತೀನಿ. ದುಡ್ಡಿನ ಬಗ್ಗೆ ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಳಕ್ ಹೋಗ್ಬೇಡ. ನೀನು ಹಂಗ ದುಡ್ಕೊಂಡು ನಿನ್ ಬಂದಿರೋ ಲಾಭದೊಳಗಡೆ ನೀನು ಅದನ್ನೆಲ್ಲ ಲೋನ್ ಎಲ್ಲ ತೀರಿಸ್ಕೋಬಹುದು ಆತಾ. ಸರಿ ಹರೀಶ್. ಸರಿ, ನಾನು ಬರ್ತೇನಾ ಮಾವ ಅಮ್ಮ? ನಾನು ಬರ್ತೇನ್ರಿ, ಹೊತ್ತಾಗೈತಿ. ನಾನು ಮನ್ಯಾಗ ಯಾರಿಗೂ ಏನು ಹೇಳಿಲ್ಲ. ಹಂಗ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿದೆ ಅಂತ ಹೇಳಿ ಓಡ್ ಬಂದ್ಬಿಟ್ಟಿನಿ. ಆಮೇಲೆ ಇಷ್ಟೆಲ್ಲ ರಗಳಿ ಆಗೈತಿ. ಆಯ್ತಪ್ಪ, ಸರಿ ಬರ್ಲಿರಿ. ಹೋಗ್ಬಾರಪ್ಪ, ಹುಷಾರಿ. ನಾನು ನಾಳೆ ಎಲ್ಲ ನಾಡ್ದ ಬಂದ್ಬಿಡ್ತೇನ್ರಿ. ಯಾವುದಕ್ಕೂ ನಿಮ್ಗೆ ಹೋದ್ಮೇಲೆ ಫೋನ್ ಮಾಡ್ತೇನೆ. ಸರಿನಪ್ಪ. ಸುಮ್ಮ ಹುಷಾರಿ, ದುಡುಕಿ ಯಾವುದೇ ರೀತಿ ತಪ್ಪು ನಿರ್ಧಾರ ತಗೋಬೇಡ. ಆಯ್ತು ಹರೀಶ್. ಟೇಕ್ ಕೇರ್ ಅಮ್ಮ, ಬಾಯ್. ಬಾಯ್ ಹರೀಶ್. ಅಮ್ಮ, ನನ್ನ ತಪ್ಪಾಗೈತಿ. ಅಪ್ಪ, ನನ್ನ ತಪ್ಪಾಗೈತಪ್ಪ, ಕ್ಷಮಿಸ್ಬಿಡು. ಇರ್ಲಿ ಬರವ, ಬಾ ಒಳಗೆ ಹೋಗೋಣಂತ. ಇಂಥ ಒಳ್ಳೆ ಹುಡುಗನ್ನ ಬಿಟ್ಟಲ್ಲ ಅನ್ನೋದೊಂದ ಸಂಕಟ. ಅದು ಬಿಟ್ರೆ ಮತ್ತೇನಿಲ್ಲವ. ಹೌದಮ್ಮ, ಆದ್ರೆ ಏನು ಮಾಡಲಿ, ಈಗ ಯಾವುದೇ ರೀತಿ ಚಿಂತಿಸಿ ಫಲ ಇಲ್ಲ. ಕೈಯಾಗಿದ್ದಂಥ ಜೀವನನ ಬಂಗಾರನನ್ನಾಗಿ ಮಾಡ್ಕೋಬೇಕು. ಕಳೆದು ಹೋಗಿದ್ದ ಬಂಗಾರಕ್ಕೆ ಆಸೆ ಪಟ್ಟು ಇದ್ದಿದ್ದ ಜೀವನನು ಕಳ್ಕೋಬಾರ್ದು. ಹೌದವ, ನಿನ್ ಮಾತು ಸತ್ಯ ಐತಿ. ನಡಿವ ಒಳಗೆ ಹೋಗೋಣಂತ. ಎಷ್ಟು ಸೊರಗ್ ಬಿಟ್ಟಿದೆ ನೋಡು, ಎಷ್ಟು ದಿವಸ ಆತ ಏನೋ ತಿಂದು. ನಡಿ ಆಕಿ ಪಾಪ ಊಟಕ್ಕೆ ಹಾಕ. ಹಗ್ಲಲ್ಲ ಹಿಂದಿನ ಜೀವನದ ಬಗ್ಗೆ ನೆನೆಸಿ ಆಕಿನ ಜೀವನಕ್ಕೆ ಆಕಿನ ಮನ್ಸಿಗೆ ನೋವು ಮಾಡ್ಬೇಡ. ನಡಿ ಬಾವ ಮಗಳ. ನೋಡವ, ನಿಮ್ಮಪ್ಪ ಮೊದಲು ನಿನ್ ಮೇಲೆ ಮನಸ್ಸು. ಈ ಸಲಿನೂ ಅವ್ರ ನಂಬಿಕೆಗೆ ದ್ರೋಹ ಮಾಡ್ಬೇಡ ಮಗಳ. ಇಲ್ಲಮ್ಮ, ಇನ್ನೊಂದ್ಸಲಿ ಹಂಗೆಲ್ಲ ಮಾಡಲ್ಲಮ್ಮ. ನನ್ ತಪ್ಪಾಗೈತಮ್ಮ, ಇದೊಂದ್ಸಲ ಕ್ಷಮಿಸ್ಬಿಡಮ್ಮ. ಆಯ್ತು ನಡಿವ, ಊಟ ಮಾಡುವಂತಿ ಬಾ ಮಗಳ ಬಾ. ಅಮ್ಮ, ಹೊಟ್ಟೆ ಭಾಳ ಹಸಿ ಆಗತ್ತೈತಮ್ಮ. ನಡಿ ಮಗಳ, ಅಡುಗೆ ಎಲ್ಲ ರೆಡಿ ಐತಿ, ಉಣ್ವಂತಿ ನಡಿವ.